ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಕೆಲಸ ಏನೇನು ಅಂತ ತೋರಿಸ್ತೀನಿ. ಯಾಕೆಂದರೆ ಗಾರ್ಡನ್ ಕೆಲಸ ಮುಂದುವರಿಸಿದ್ದೀವಲ್ವ, ಇವತ್ತು ತೋರಿಸ್ತೀನಿ. ಫಸ್ಟು ಇವತ್ತು ಯಾವ್ಯಾವ ದಾಸವಾಳ ಹರಡಿದಾವೋ ಅವನ್ನ ನಿಮಗೆ ತೋರಿಸ್ಬಿಟ್ಟು, ನಾವು ಇವತ್ತು ಭಾನುವಾರ ಮಾಡಿದ ಕೆಲಸ ಇದು. ಭಾನುವಾರ ಒಂದು ಫಂಕ್ಷನ್ನು ಇತ್ತು. ಸಾಯಂಕಾಲ ಬೆಳಗ್ಗೆ 9:30 ತಿಂಡಿ ತಿಂದು ಬಂದ್ವಿ. ಯಾಕೆಂದರೆ ಬಿಸಿಲು ಬಂದ ಮೇಲೇ ಕೆಲಸ ಮಾಡ್ತಾ ಇರ್ತೀವಲ್ವ, ಅದರಿಂದ ಬಿಸಿಲು ಬಂದಮೇಲೆ 10:30 11ಕ್ಕೆ ಬಂತು. ಸುಮಾರು 6 ಅವರ್ ನಾವು ಮಾಡಿರೋ ಕೆಲಸನ ಬರೀ ನಿಮಗೆ 8 ನಿಮಿಷ, ಒಂದು 56 ನಿಮಿಷ ಅಷ್ಟು ತೋರಿಸಿದ್ದೀವಿ ನೋಡಿ. ಇವತ್ತು 2 ಅರಳಿದ್ದಾವೆ, ಪಿಂಕ್ ಕಲರ್ ಡಬಲ್ ಪೆಟಲು. ಖುಷಿ ಆಯಿತು. ಈ ನಡುವೆ ಎರಡೇ ಅರಳ್ತಾ ಇದ್ದಾವೆ ಇವು. ಆ ಥರ ಅರಳಿದಾಗ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಗಿಡದಲ್ಲಿ 2 3 ಹೂವು ಅರಳಿದಾಗ ತುಂಬ ಖುಷಿ ಅನಿಸುತ್ತೆ. ಅದು ಅಲ್ಲದೆ ದಾಸವಾಳ ಇವಾಗ ತುಂಬ ಚೆನ್ನಾಗಿ ಅರಳ್ತಾ ಇದ್ದಾವೆ. ಒಂದೊಂದು ಸರಿ ಪ್ರೂನ್ ಮಾಡಬೇಕಾ ಬರೋ ತಿಂಗಳು ಈ ಫೆಬ್ರವರಿಲಿ ಅನಿಸುತ್ತೆ. ಆ ಥರ ಹೂವು ಮೊಗ್ಗು ಬಂದಾಗ ಪ್ರೂನ್ ಮಾಡೋಕ್ಕೆ ಮನಸ್ಸೇ ಬರಲ್ಲ ಅಲ್ವಾ. ಆದ್ರೂ ತುಂಬ ಕಡ್ಡಿ ಆಗಿರೋವು ನೋಡ್ತೀನಿ. ಮಲ್ಲಿಗೆ ಕೆಲಸ ಫಸ್ಟು ಮುಗಿಸಿದ ಮೇಲೆ ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಲ್ಲಿಗೆ ಗಿಡಗಳು ಈಗ 1 2 ಅದೊಂಥರ ಇದೊಂಥರ ಅಂತ ಹೇಳ್ಬಿಟ್ಟು ಎಲ್ಲ ಮಲ್ಲಿಗೆ ಗಿಡಗಳು ತುಂಬ ಗಿಡಗಳು ಆಗ್ಬಿಟ್ಟಿದ್ದಾವೆ. ಅವನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅವನ್ನ ಬಿಡೋಕ್ಕೂ ಮನಸ್ಸು ಬರಲ್ಲ. ಯಾಕೆಂದರೆ ಜಾಜಿ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಆಮೇಲೆ ಉಡುಪಿ ಮಲ್ಲಿಗೆ, ಅದೇನು ಆಂಧ್ರ ಕಡೆ ಬಿಡುತ್ತಲ್ಲ ಸಣ್ಣ ಮಲ್ಲಿಗೆ, ಆಮೇಲೆ ನಿತ್ಯ ಮಲ್ಲಿಗೆ ನಾನು ಹಾಕಿಲ್ಲ. ಅದಾದಮೇಲೆ ನೆನ್ನೆ ಹೇಳಿದ್ನಲ್ವ, ಈ ಥರ ಗುಲಾಬಿ ಗಿಡಗಳಲ್ಲಿ, ಸಾಮಂತಿಗೆ ಗಿಡಗಳಾಗಲಿ ಸ್ವಲ್ಪ ಆಗಲೇ ಅವನ್ನ ಕ್ಲೀನ್ ಮಾಡಿ ವಾರ 10 ದಿನ ಆಯ್ತಲ್ವ. ಇವಾಗ ನೋಡಿ ಆಗಲೇ ಅಲ್ಲಲ್ಲಿ ಬೀಜ ಮಣ್ಣು ತಿರುವಾಕಿರ್ತೀವಲ್ವ, ಅದರಲ್ಲೇ ಬೀಜ ಇರೋವಲ್ಲ. ಅದರಲ್ಲಿ ಸೊಪ್ಪಿನ ಬೀಜನೂ ಇದೆ. ಆದರೆ ಸೊಪ್ಪಿನ ಬೀಜ ಸೊಪ್ಪು ಬೆಟ್ಟಿದ್ರೂ ತೆಗ್ದಾಕ್ತೀನಿ. ಯಾಕೆಂದರೆ ಸೊಪ್ಪು ಫಾಸ್ಟಾಗಿ ಬೆಳೆದ್ಬಿಡುತ್ತೆ. ಇವಾಗ ಚೇತರಿಸ್ಕೋವಾಗ ಸೊಪ್ಪು ಫಾಸ್ಟಾಗಿ ಬೆಳೆದ್ರೆ ಈ ಗಿಡಗಳು ಡಲ್ಲಾಗುತ್ತೆ ಅನ್ನೋದಕ್ಕೆ ಇನ್ನೂ ಚಿಕ್ಕದಾಗಿರೋವಾಗಲೇ ಈ ಸರಿ ಕೈಯಲ್ಲಿ ಈ ಥರ ಎತ್ತಿ ತೆಗಿತಾ ಇದ್ದೀನಿ. ಒಂದೇ ದಿನದಲ್ಲಿ ಸುಮಾರು ಒಂದು 10 ನಿಮಿಷಕ್ಕೆ ಈ ಥರ ನಾವು ಅವತ್ತೇ ಚಿಕ್ಕ ಗಿಡಗಳು ತೆಗೆದಾಗ ಒಂದು 10 ನಿಮಿಷದ ಕೆಲಸ ಅಷ್ಟೇ, ಜಾಸ್ತಿ ಹೊತ್ತಾಗಲ್ಲ. ಇಲ್ಲ ತುಂಬ ಸಣ್ಣ ಸಸಿ ಇದೆ ಅಂದರೆ ಬೆರಳಾಗಿ ಮಣ್ಣು ಸ್ವಲ್ಪ ಲೂಸ್ ಮಾಡ್ಕೊಂಬಿಟ್ರೆ, ಇವಾಗ ಮೊನ್ನೆ ಮಾಡಿದ್ದೀವಲ್ವ, ಅದರಿಂದ ಬೆರಳಲ್ಲೇ ಈ ಥರ ಲೂಸ್ ಮಾಡ್ಕೊಂಬಿಟ್ರು ಬೇರು ಉಲ್ಟಾ ಆಗ್ಬಿಟ್ರು ಎಲೆಗಳೆಲ್ಲ ಕೆಳಗಡೆ ಬಂದಾಗ ಅವು ನಮ್ಮ ಮುಂದೆ ಬೆಳೆಯೋಕ್ಕೆ ಹೋಗಿಲ್ಲ. ಆಮೇಲೆ ಟೊಮೊಟೊ ಸಸಿ ಅಂತೂ ಎಷ್ಟೊಂದು ಬೆಳೆದಿದ್ವು, ಅವನ್ನು ತೆಗ್ದಾಕಿದ್ದೀನಿ. ಅವು ಎಲ್ಲ ಚೆರಿ ಟೊಮೊಟೊ. ಈ ಥರ ಗುಲಾಬಿ ಗಿಡದ ಸಾಲು, ಆಮೇಲೆ ಸಾವಂತಿಗೆ ಗಿಡ ಸಾಲು 4 ಸಾಲು ಒಟ್ಟು, ಅವೆರಡು ಇವೆರಡು. ಅವನ್ನೆಲ್ಲ ಕೈಯ್ಯ ತೆಗಿಯೋಕ್ಕೆ ಎಷ್ಟೊತ್ತಾಯ್ತು ಗೊತ್ತಾ? 20 ನಿಮಿಷದೊಳಗೆ ನಮಗೆ ಇವೆಲ್ಲ ಕ್ಲೀನ್ ಮಾಡಿಬಿಟ್ವಿ. ಅದೇ ಜಾಸ್ತಿ ಬಿಡಿದ್ರೆ ಒಂದು ದಿನದ್ದೆಲ್ಲ ಕೆಲಸ ಆಗುತ್ತಲ್ವ. ನೋಡಿ ಈ ಥರ ಹಿಂಗೆ ನೋಡಿ, ಬೇರು ಇವಾಗ ಕಾಣಿಸ್ತಲ್ವ ಎಷ್ಟು ಉದ್ದ ಇರುತ್ತೆ. ಗಿಡ ಮೇಲೆ ಎಷ್ಟಿರುತ್ತೋ ಅದರ 2ರಷ್ಟು ಬೇರು ಕೆಳಗಡೆ ಹೋಗಿರುತ್ತೆ. ಇವು ಬೇಡದೇ ಇರೋ ಗಿಡಗಳು ಆಳವಾಗಿ ಬೇರು ಉಳ್ಕೊಂಬಿಡ್ತವೆ. ಇವಾಗ ನಾನು ಸುಮಾರಾಗಿ ಎಲ್ಲ ತೆಗ್ದಿದ್ದೀನಿ. ಹಾಗೆ ಈ ಸೈಡಿಂದ ಬಂದಾಗ ಒಂದು ಸರಿ ಬುಡದಲ್ಲಿ, ಆ ಸೈಡ್ ಬಂದಾಗ ಒಂದೊಂದು ಕಾಣಿಸಲ್ಲ, ಈ ಸೈಡ್ ಬಂದಾಗ ಇನ್ನೊಂದು ಸ್ವಲ್ಪ ಕಾಣಿಸ್ತವೆ. ಆವಾಗ ಈ ಥರ ನೋಡ್ಕೊಂಡು ತೆಗ್ದಾದ್ಮೇಲೆ ಇವತ್ತು ಮಲ್ಲಿಗೆ ಗಿಡ ಅವತ್ತು 4 ರಿಪಾಟು ಮಾಡಿದ್ದೀನಿ. ಆಮೇಲೆ ಪ್ರೂನ್ ಮಾಡಿರೋವು ತೋರಿಸಿದ್ದೀನಿ. ಇವತ್ತು ಯಾವ್ಯಾವ ಕೆಲಸ ಮಾಡ್ತೀನಿ, ಎಷ್ಟು ಕೆಲಸ, ಆಮೇಲೆ ಎಲ್ಲಿ ಕ್ಲೀನ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಪಾಟ್ ಖಾಲಿ ಇದೆ. ಒಂದು ಇದು ಗುಲಾಬಿ ಕಟ್ಟಿಂಗ್ ತಂದಿಟ್ರು ಇನ್ನೊಂದು ಖಾಲಿ ಇದೆ. ಇನ್ನೂ ಒಂದು ಸಾಮಂತಿಗೆ ಇದೆ. ಸಾಮಂತಿಗೆ ಸಾಲು ಪೂರ್ತಿ ಆಗಿ ಜಾಸ್ತಿಯಾಗಿ ಈ ಕಡೆ ಇಟ್ಟಿರೋದು ನೋಡಿ. ಈ ಥರ ನಾನು ಚಿಕ್ಕ ಸಸಿ ಇದ್ದರೆ ಈ ಥರ ಕೈಯಲ್ಲಿ ಈ ಥರ ಬೆಳ್ಳಲ್ಲಿ ಈ ಥರ ಅಂದ್ಬಿಡ್ತೀನಿ. ಆವಾಗ ಅದು ಬೇರೆ ಉಲ್ಟಾ ಬೀಳುತ್ತಲ್ವ, ಆವಾಗ ಆ ಗಿಡ ಬೆಳೆಯೋಕ್ಕೆ ಹೋಗಲ್ಲ. ಆ ಥರ ಆಗುತ್ತೆ. ಇಲ್ಲ ನೀವು ಕೈಯಲ್ಲಿ ತೆಗಿಬೇಕು ಅಂದರೆ ಬೇಕಾದ್ರೆ ಆರಿಸ್ಬಿಟ್ಟು ತೆಗಿಬೋದು. ಆವಾಗವಾಗ ಈ ಥರ ಮಾಡಿದ್ರೆ ಅದರಲ್ಲಿ ಬೇಡದೇ ಇರೋ ಗಿಡ ಬೀಜ ಎಷ್ಟೇ ಇದ್ರೂ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಇವತ್ತು ರಿಪಾಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಷ್ಟು ನಾನು ರೆಡಿ ಮಾಡಿದ್ದೀನಿ. ವಾರಕ್ಕೊಂದು ಸರಿ. ಯಾಕೆ ಅಂದರೆ ಇಷ್ಟು ಕಸ ಬೇಕು ನಮಗೆ. ಕಸ ಅಂದರೆ ಎಲ್ಲ ವೇಸ್ಟು, ಗಾರ್ಡನ್ ವೇಸ್ಟು, ಹಣ್ಣಿಂದು ತರಕಾರಿದು ಎಲ್ಲ ವೇಸ್ಟು. ಅವನ್ನ ಆಮೇಲೆ ಹೋದ ವಾರ ಮಾಡಿಟ್ಟಿರೋವು ಪಾಟ್ಗಳು ಹಂಗೆ ಇದ್ದಾವೆ. ಇವಾಗ ಸದ್ಯಕ್ಕೆ ಅವು ಮಾಡಲ್ಲ ನೋಡಿ. ಮಲ್ಲಿಗೆ ಗಿಡ ಇಲ್ಲಿ ಬೀನ್ಸ್ ಬಳ್ಳಿಗಳು ಹಬ್ಬಿದ್ದು ತೋರಿಸಿದ್ದೀನಿ. ಅವು ಅರಶಿನದ ಟಬ್ಬಲ್ಲಿ ಹಾಕಿದ್ರೂ ಆ ಕಡೆ ಮಲ್ಲಿಗೆ ಗಿಡ ಬಳ್ಳಿ ಥರ ಇತ್ತಲ್ಲ, ಅಲ್ಲಿಗೆ ಹಬ್ಕೊಂಬಿಟ್ಟಿದ್ದಾವೆ. ಆವಾಗ ಸರಿಯಾಗಿ ಇದಿಲ್ಲದೆ ಹಬ್ಬಿದ್ದಾವೆ. ಆಮೇಲೆ ನೋಡಿ ನೀವು ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಬೆಳೆದಿದೆ. ಅದು ಮಧ್ಯದಲ್ಲಿರೋದು ರೀಪಟ್ ಮಾಡಿರೋದು, ಅದನ್ನು ತಂದು ಇಲ್ಲಿ ಇಕ್ಕಿದ್ದಾರೆ. ಅದರಿಂದ ಅದೊಂದು ಪಾಟು ನೀಟಾಗಿದೆ. ಇವಾಗ ಒಂದೊಂದೇ ಪಾಟು ಎಲ್ಲ ತೆಗಿತಾ ಇದ್ದೀವಿ. ಇದು
ಬೀನ್ಸು ಬಳ್ಳಿಗಳು ನಿಧಾನವಾಗಿ ಬಿಡಿಸಿ ಕಟ್ಟಿದ್ದೀವಿ ಮೇಲ್ಗಡೆ. ಯಾಕೆಂದರೆ ಇನ್ನೂ ಕಾಯಿ ಇದ್ದಾವೆ, ಹೂವನ್ನು ಬಿಡ್ತಾ ಇದ್ದಾವೆ. ಕಿತ್ತಾಕಕ್ಕೆ ಮನಸ್ಸು ಬರಲಿಲ್ಲ. ಅದರಿಂದ ನೋಡಿ ಈ ಕಡೆ ಎಲ್ಲ ಇದನ್ನೂ ಅಷ್ಟೇ ಮಣ್ಣು ಕಮ್ಮಿ ಆಗಿತ್ತು ವೇಸ್ಟ್ ಹಾಕಿದ್ದು ಆಗ ಅರ್ಶಿಣಕ್ಕೆ. ಇನ್ನೂ ಒಂದು ಟಬ್ಬಲ್ಲಿರೋ ಮಣ್ಣು ಅದರಲ್ಲಿ ಏನು ಗಿಡ ಇರಲಿಲ್ಲ, ಅದನ್ನೆಲ್ಲ ಇವಕ್ಕೆ ಸುರಿದ್ಬಿಟ್ಟು ಆ ಟಬ್ಬು ನಮಗೆ ಕೆಲ್ಸಕ್ಕೆ ಬೇಕಾಗುತ್ತೆ ಇವಾಗ ಮಣ್ಣು ಕಲ್ಸೋಕ್ಕೆ ಅಂತ ತಗೊಂಡೋಗಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ. ಪೂರ್ತಿ ಇಟ್ಟಿಗೆ ಅದು ಇದು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿರೋದು. ಆಮೇಲೆ ಇವೆರಡು ಮಾತ್ರ ಇಟ್ಟಿದ್ದೀವಿ. ಆಮೇಲೆ ಆ ಕಡೆ ಸಾಲಿದೆ ನೋಡಿ, ಇಷ್ಟು ಸಾಲಿದ್ದಾವೆ. ಆಮೇಲೆ ಇಲ್ಲಿ ಏನೋ ಒಂದು ಪಾಟು ಬಿದ್ದೋಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ, ಅದು ನರ್ಸರಿದ ತಂದ ಪಾಟು ಅನಿಸುತ್ತೆ. ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಅದನ್ನು ತೆಗೆದೆ. ಆವಾಗ ಯಾವಾಗ ಇಟ್ಟಿದ್ದೋ ನೆನಪಿಲ್ಲ. ಅದು ರುದ್ರಾಕ್ಷಿ ಗಿಡ ದೊಡ್ಡದಾಗಿ ಬೆಳೆದಿರೋದಕ್ಕೆ ಕಾಣಿಸಲ್ಲ. ಇವು ಜಾಜಿ ಗಿಡ, ಇವೆಲ್ಲ ಚಿಕ್ಕ ಚಿಕ್ಕ ಪಾಟುಗಳು ಇನ್ನೂ ಇಷ್ಟಿದ್ದಾವೆ. ನಾನು ಇವಿಷ್ಟಲ್ಲದೆ ನಾನಿವಾಗ ಎಷ್ಟು ತಂದಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇಷ್ಟು ಆಗ್ಬಿಟ್ಟಿದ್ದಾವೆ ಮಲ್ಲಿಗೆ ಗಿಡಗಳು, ಜಾಸ್ತಿನೇ ಆಗಿದ್ದಾವೆ. ಆದರೂ ಖುಷಿ ಅನಿಸುತ್ತೆ, ಎಲ್ಲ ಹೂವು ಬಿಟ್ಟಾಗ ನೋಡಿಸ್ತೀನಿ ನಿಮಗೆ, ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ವರ್ಷಕ್ಕೆ ಒಂದೇ ಸರಿ ಬಿಡೋದಲ್ವಾ. ಒಂದೊಂದು ಗಿಡ ಎರಡೂ ಇಲ್ಲ, ನೋಡಿಸ್ಬೇಕು. ಕಟಿಂಗ್ ಇಟ್ಟಿರೋವು ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಆಮೇಲೆ ಲಿಂಗಸೂರಿನ ತಂದಿರೋದು, ಆಮೇಲೆ ವಿರಜಾಜಿಲಿ 2 ಥರ, ದೊಡ್ಡದೊಂದು ಚಿಕ್ಕದೊಂದು ಬಿಡೋದು. ಈ ಥರ ಒಂದೊಂದೇ ವೆರೈಟಿ ಜಾಸ್ತಿ ಆಗ್ಬಿಟ್ಟವೆ. ದುಂಡು ಮಲ್ಲಿಗೆಯಲ್ಲಿ ಅಷ್ಟೇ, ದುಂಡು ಮಲ್ಲಿಗೆ ಒಂದು, 7 ಸುತ್ತಿನ ಮಲ್ಲಿಗೆ ಒಂದು ಇದೆ, ಡಬಲ್ ಬೀಳುತ್ತಲ್ವ, ಅದೊಂದಿದೆ. ಇನ್ನೂ ಯಾವ್ಯಾವ ಇದಾವೆ ಗೊತ್ತಿಲ್ಲ, ಹೂವು ಬಿಟ್ಟಾಗ ಗೊತ್ತಾಗುತ್ತೆ. ತುಂಬ ದಿನ ಆಯ್ತಲ್ವ. ನೋಡಿ ಇವಾಗ ನಾನು ಈ ಪೂರ್ತಿ ತೋರಿಸಲ್ಲ ರಿಪಟ್ ಮಾಡೋದು, ಯಾಕೆಂದರೆ ತೋರಿಸಿದ್ದೀನಿ. ಇದು ಹಳೆಯ ಬಕೀಟು, ಇದು ರಿಪಟ್ ಮಾಡಿ ಸುಮಾರು 3-3.5 ವರ್ಷ ಆಗಿದೆ. ನೋಡಿ ಇಷ್ಟು ಪಾಟು ಇವತ್ತು ತಂದಿಟ್ಟಿದ್ವಿ. ಇದರಲ್ಲಿ ಇಷ್ಟು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಬಾಟ್ಲಲ್ಲಿ ತೆಗೆಯೋದು ತುಂಬ ಕಷ್ಟ ಆಯಿತು. 20 ಲೀಟ್ರ್ ಬಾಟ್ಲಿ ಇರುತ್ತಲ್ವ ನೀರಿಂದು, ಅದು ತೆಗಿಯೋಕ್ಕೆ ತುಂಬ ಕಷ್ಟ ಆಯಿತು. ಬಕೆಟಲ್ಲೆಲ್ಲ ಪರವಾಗಿಲ್ಲ. ನೋಡಿ ಇದನ್ನು ಪ್ರೂನ್ ಮಾಡ್ಕೊಂಡಿದ್ವಿ. ಪ್ರೂನ್ ಮಾಡ್ಕೊಂಡು ಒಂದು ಬಕೆಟು ಕ್ಲೀನ್ ಮಾಡಿ ಇಲ್ಲಿಟ್ಟಿದ್ವಿ. ಇಲ್ಲಿ ಈ ಥರ ಹೈಟ್ ಕರೆಕ್ಟಾಗಿ. ಆಮೇಲೆ ಇಲ್ಲೂ ಅಷ್ಟೇ, ನಾವು ಇಟ್ಟಿಗೆ ಎಲ್ಲ ತೆಗೆದು ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿರೋದು. ಈ ಥರ ಕ್ಲೀನ್ ಮಾಡ್ಕೊಂಡು ಒಂದು ಸರಿ ಜೋಡಿಸ್ಕೊಂಬಿಟ್ರೆ ಇನ್ನೂ ಒಂದು ಸ್ವಲ್ಪ ಮಳೆಗಾಲ ಬರೋವರೆಗೂ ತಡೆಯುತ್ತೆ. ಮಳೆಗಾಲದ ಮುಂಚೆ ಒಂದು ಸರಿ ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಮ್ಮ ನೆಲ ಮಹಡಿ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ಎಷ್ಟೇ ಕಸ ಗುಡಿಸಿದ್ರೂ ಇಟ್ಟಿಗೆ ಕೆಳಗಡೆ ಸ್ವಲ್ಪ ಮಣ್ಣು ಧೂಳು ಹೋಗಿ ಕೂತಿರುತ್ತಲ್ವ, 2-3 ತಿಂಗಳಿಗೆ ಒಂದು ಸರಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಇವೆಲ್ಲ ಇವತ್ತು ಮಾಡಿರೋವು. ಇವೆರಡು ಮುಂದೆ ಇರೋವು ಅವತ್ತು ಮಾಡಿರೋವು, ತಂದು ಆ ಕಡೆ ಇಟ್ಟಿದ್ವಲ್ವ ಪಾಟ್ ಪಕ್ಕ, ಅವ್ರನ್ನ ಇಲ್ಲಿ ಜೋಡಿಸಿದ್ದೀವಿ. ಯಾಕೆಂದರೆ ಇಲ್ಲೆಲ್ಲ ಬರೀ ಮಲ್ಲಿಗೆ ಹೂವಿನ ಸಾಲೆ ಮಾಡೋಣ ಅಂದ್ಕೊಂಡು ಹಂಗಾಗಿದ್ದೀವಿ ಇಟ್ಟಿದ್ದೀನಿ. ಇಲ್ಲಿರೋ ಚಿಕ್ಕ ಚಿಕ್ಕ ದಾಸವಾಳ ಇದ್ವಲ್ಲ ಚಿಕ್ಕ ಪಾಟು, ಅವೆಲ್ಲ ನಾನು ಅಡಿನಿಯಮ್ ಇಟ್ಟಿದ್ದೀನಲ್ಲ ಆ ಸೈಡ್ ಇಟ್ಟಿದ್ದೀನಿ. ಹಿಂಗೆ ಚೇಂಜ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಕೊನೆಗೆ ಒಂದು 6-7 ಪಾಟ್ ಏನೋ ರೆಡಿ ಮಾಡಿದ್ವಿ. ಇನ್ನೂ ಸ್ವಲ್ಪ ಅರ್ಧಕ್ಕರ್ಧ ಉಳ್ಕೊಂಬಿಟ್ಟಿದ್ದಾವೆ. ಅವನ್ನೆಲ್ಲ ಕ್ಲೀನ್ ಮಾಡಬೇಕು. ಅವತ್ತಾಗಲಿಲ್ಲ, ಸಾಯಂಕಾಲ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ. ಇವೆರಡು ಮಾತ್ರ ಮೊದಲು ದಿನ ಮಾಡಿದ್ದು, ಇವೆರಡು ಇನ್ನೊಂದೆರಡು ಅವನ್ನ ಮಾತ್ರ ಮಾಡಿದ್ದು. ಇನ್ನು ಮಿಕ್ಕಿದ್ವೆಲ್ಲ ಬಾಟ್ಲಲ್ಲಿರೋವೆಲ್ಲ ಇವತ್ತು ಮುಗಿಸಿದ್ವಿ. ಇನ್ನು ನೋಡಿ ಇನ್ನೂ ಇಷ್ಟಿದ್ದಾವೆ. ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಪ್ರೂನ್ ಮಾಡ್ಕೊಂಡು, ಎಲೆ ಪ್ರೂನು ಅಂದರೆ ಚಿಕ್ಕ ಗಿಡ ಇದ್ದರೆ ಪ್ರೂನ್ ಮಾಡೋಕ್ಕೆ ಹೋಗಬೇಡಿ, ಎಲೆಗಳು ಮಾತ್ರ ತೆಗೀರಿ. ತುಂಬ ಹೈಟು ಅದು ಬೆಳೆದು ನಿಮಗೆ ಒಣಗಿರೋದೆಲ್ಲ ಇದ್ದರೆ ಅವನ್ನ ಪ್ರೂನ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಮಾಡ್ಕೋಬೇಕು. ಆ ಸೈಡು ಮತ್ತೆ ಜೋಡಿಸ್ಕೋಬೇಕು ರೆಡಿಯಾಗಿ ಆದಂಗಲ್ಲ, ಅಲ್ಲಿಟ್ಟಿದ್ದೀನಿ. ದಿನ ಒಂದೊಂದು ಮಾಡ್ಕೊಂಡ್ರೆ ಆಯಿತು ಅಂತ ಬಿಡ್ದಿಂದಾಗೆ. ಭಾನುವಾರ ಬರೋಷ್ಟೊತ್ತಿಗೆ ಒಂದೊಂದೇ ನಾನು ಚಿಕ್ಕವಿರೋ ಮಾಡ್ಕೊಂಡು ಹೋದರೆ ಭಾನುವಾರಕ್ಕೆ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ. ಸುಮಾರು 3 ದಿನ ಏನೋ ಆಗುತ್ತೆ. ಮಲ್ಲಿಗೆ ಕೆಲಸನೇ ಬರೀ 3 ದಿನ ಆಯಿತು, ಅಷ್ಟು ಗಿಡ ಇರೋದಕ್ಕೂ. ಆಮೇಲೆ ತುಂಬ ದಿನ ಆಗಿರೋದಕ್ಕೆ ಈ ಥರ ಕಸ ಎಲ್ಲ ಜಾಸ್ತಿ ಆಗಿರೋದು. ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ರೀಪಟ್ ಮಾಡಿರೋವು ತುಂಬ 2-3 ವರ್ಷದವು ಇದ್ವು. ಅವನು ಹೋದ ವರ್ಷ ಕೆಲಸ ನಡೀತಾ ಇತ್ತಂತ ಮಾಡೋಕ್ಕಾಗಲಿಲ್ಲ, ಆ ಕಡೆ ವರ್ಷವೂ ಆಗಲಿಲ್ಲ. ಅದಕ್ಕೆ 3 ವರ್ಷ ಆಗಿದೆ. ಅದೆಲ್ಲ ಆದಮೇಲೆ ಇಲ್ಲಿ ತೊಳೆದಿದ್ದೀವಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.